ಕೊಡಗು ದೇವನ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಚ್ಚೇತನ್ ಮಾತಾಡ್ಕತ್ತೆ. ನಾವು ಇವತ್ತು ಸಣ್ಣದಾಗ ಒಂದು ವಿಡಿಯೋ ಮಾಡೋಣ. ಆಲೂಗಡ್ಡೆ ಬೆಳೆಸಿದ್ದೆ. ಆಲೂಗಡ್ಡೆ ಇದು ಪೊಟ್ಯಾಟೊ ಅದರದ್ದು ಮೇಲ್ಗಡೆ ಬರುತ್ತಲ್ಲ, ಜಾಸ್ತಿ ದಿವಸ ಇಟ್ಟರೆ ಅದನ್ನು ತಗೊಂಡೋಗಿ ನೆಟ್ಟಿದ್ದೆ. ಅದು ಬಂದಿದೆ, ಆಲೂಗಡ್ಡೆ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡೋಣ, ಇವಾಗ ಅಗ್ದ್ಬಿಟ್ಟು ನೋಡೋಣ ಆಲೂಗಡ್ಡೆ ಆಗಿದೆಯಾ ಅಂತ. ನಿಮಗೆ ಇದು ಕಾಣಿಸ್ತಾ ಇರ್ಬೋದಲ್ಲ, ಒಂದು ಚಿಕ್ಕ ಆಲೂಗಡ್ಡೆ ಗಿಡ ಇದೆಯಲ್ಲ, ಅದೇ ಗಿಡ. ಎಷ್ಟು ಆಲೂಗಡ್ಡೆ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇದೇ ಗಿಡ. ಇಲ್ಲೊಂದಿತ್ತು, ಅದು ಒಣಗೋಗಿದೆ. ಇನ್ನೊಂದೆಲ್ಲೋ ಇತ್ತು, ಇಲ್ಲೆಲ್ಲೋ. ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಆಲೂಗಡ್ಡೆ. ನೋಡಿ ಆಲೂಗಡ್ಡೆ, ನೋಡೋಣ ಎಷ್ಟು ಇದೆ ಅಂತ ಚೆಕ್ ಮಾಡೋಣ. ಎಷ್ಟು ಕೆ ಜಿ ಇರ್ಬೋದು ಅಂತ ಕಮೆಂಟ್ ಮಾಡಿ. ನನಗನ್ಸೋ ಪ್ರಕಾರ ಒಂದು 1/4 kg ಇರಲ್ಲ. ನೋಡೋಣ. ನೋಡಿ, ಪುಟಾಣಿ ಆಲೂಗಡ್ಡೆ ಚೆನ್ನಾಗಿದೆ ಅಲ್ಲ. ಸೈಜ್ ಬರಲಿಲ್ಲ, ಇಷ್ಟೇ ಸೈಜು. ಇದೊಂದು ಸ್ವಲ್ಪ ಸೈಜ್ ಇದೆ. ಒಂದು 50 ಗ್ರಾಮ್ ಇರ್ಬೋದೇನೋ ಅಷ್ಟೇ. 50 ಇಲ್ಲ 100 ಗ್ರಾಮ್ ತಪ್ಪಿದ್ರೆ ಅಷ್ಟೇ. ಅಷ್ಟು ಇಲ್ಲವೇನೋ, ಇಷ್ಟೇ ಸಿಕ್ಕಿದ್ದು. ಇದೊಂದು ಪರವಾಗಿಲ್ಲ, ಒಳ್ಳೆ ಸೈಜ್ ಇದೆ. ಇನ್ನೆಲ್ಲ ಚಿಕ್ಕದು. ಇದಂತೂ ಪುಟಾಣಿ. ನೋಡಿ, ಎಷ್ಟು ಆಲೂಗಡ್ಡೆ ಸಿಕ್ತು. ಇದರಲ್ಲಿ ಏನು ಮಾಡೋಕ್ಕಾಗಲ್ಲ, ಸಾರಿಗೆ ಹಾಕ್ಬೋದು ಅಷ್ಟೇ. ನನಗೆ ಏನು ಆಸೆ ಅಂದರೆ ತುಂಬ ಆಲೂಗಡ್ಡೆ ಎಲ್ಲ, ಅಂದರೆ ತರಕಾರಿ ಎಲ್ಲ ಬೆಳೆದು, ಇವಾಗ ಆಲೂಗಡ್ಡೆ ಬೆಳೆದಿದ್ದೀನಲ್ಲ, ಇದೇ ಥರ ತುಂಬ ಆಲೂಗಡ್ಡೆ ಬೆಳೆದು ನಾನೇ ಆಗಿದ್ದು ಅದರಲ್ಲಿ ಆಲೂಗಡ್ಡೆ ಬಜ್ಜಿ ಅಥವಾ ಫಿಂಗರ್ ಚಿಪ್ಸು ಅಲ್ಲೆಲ್ಲ ಮಾಡಿಕೊಂಡು ಔಟ್ಡೋರ್ ಕುಕ್ಕಿಂಗ್ ಮಾಡಿಕೊಂಡು ನಾನು ಬೆಳೆದಿರೋ ಆಲೂಗಡ್ಡೆಯಿಂದನೇ ಆಲೂಗಡ್ಡೆ ಬಜ್ಜಿ ಮಾಡಿ ತಿಂದು ವೀಡಿಯೋ ಮಾಡಬೇಕು. ಅದು ನನ್ನ ಡ್ರೀಮ್. ಅದು ಚೆನ್ನಾಗಿರುತ್ತಲ್ಲ ಒಂಥರ. ನಾವೇ ಬೆಳೆದಿರೋ ಅಂಥ ಆಲೂಗಡ್ಡೆಯಲ್ಲಿ ಚಿಪ್ಸ್ ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೆ. ಮಾಡೋಣ ಆ ಥರ. ನೆಕ್ಸ್ಟ್ ಇನ್ನೂ ಜಾಸ್ತಿ ಬೆಳೆಸ್ಬಿಟ್ಟು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಯಾವಾಗಾದ್ರು. ಆಲೂಗಡ್ಡೆ ಜಾಸ್ತಿ ಬಂದಮೇಲೆ ಅಲ್ಲೇ ಆಲೂಗಡ್ಡೆ ಬೆಳೆದು ಬಜ್ಜಿ ಮಾಡಿ ತಿನ್ನೋದು. ಓಕೆ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.